ಅಲ್ಲ, ಈ ವಾರ ರಜತ್ ಅವ್ರಿಗೆ ಉಸ್ತುವಾರಿ ಕೊಟ್ಟಿದ್ದು ಚೈತ್ರಕ್ಕಂಗೋಸ್ಕರನೇ ಅಂತ ನಾನು ಅನ್ಕೊಳ್ತಾ ಇದ್ದೆ. ಅಂದ್ರೆ ಈಗ ಚೈತ್ರಕ್ಕ ಹೆಂಗೆ ಬೇಕೋ ಹಂಗೆ ಮಾತಾಡ್ತಾರೆ. ಈಗ ಕೊಡ್ತಾರೆ ಸರಿಯಾಗಿ ಅಂತ ಅಂದ್ರೆ ಅದೇ ಚೈತ್ರಕ್ಕ ಏನು ಬ್ಲಾಸ್ಟೇ ಆಗಲಿಲ್ಲ, ಫೈರ್ ಬ್ರ್ಯಾಂಡು ಇಲ್ಲ, ಏನೂ ಇಲ್ಲ. ಯಾಕೆ ಇಂಥ ಚೇಂಜಸ್ ಅಂತ ಹೇಳ್ಬಿಟ್ರು? ಯಾಕಂದ್ರೆ ರಜತ್ ನಿಮ್ಗೆ ಉಸ್ತುವಾರಿ ಮಾಡೋವಾಗ ಒಂದು ಕಾಟ ಕೊಡ್ತಾರೆ ಕ್ವಾಟ್ಲೆ ಅಂತಂದ್ರೆ ಅಷ್ಟಿಷ್ಟಲ್ಲ ಬಿಡಿ. ಇವಾಗ ನಿಮ್ಗೆ ಚಾನ್ಸ್ ಸಿಕ್ಕಿತ್ತು ಚೈತ್ರಕ್ಕ, ಯಾಕೆ ಯೂಸ್ ಮಾಡ್ಕೊಂಡಿಲ್ಲ ನೀವು? ನನಗೆ ಒಂದು ಅವ್ರು ಉಸ್ತುವಾರಿ ಮಾಡಿದಾಗ ಏನೇನು ಮಿಸ್ಟೇಕ್ ಮಾಡಿದ್ದಾರೆ ಅನ್ನೋದು ವೀಕೆಂಡಲ್ಲಿ ಸುದೀಪ್ ಸರ್ ವಿಡಿಯೋ ಹಾಕಿದಾಗಲೇ ಗೊತ್ತಾಗಿದ್ದು. ಈಗ ನನಗೆ ಫೌಲ್ ಕೊಟ್ಟಾಗ ಭವ್ಯಂಗೆ ಕೊಡದೇ ಇದ್ದಿದ್ದು, ಆ್ಯಂಡ್ ನಾನು ಬಲೂನ್ ಮುಟ್ಟಿದೆ ಅಂತ ಫೌಲ್ ಕೊಟ್ಟಿದ್ದು, ಭವ್ಯ ಬಲೂನ್ ಮುಟ್ಟಿದ್ದೆ ನೋಡದೇ ಇದ್ದಿದ್ದು, ಇವೆಲ್ಲವೂ ಕೂಡ ನನಗೆ ಆ ವೀಕೆಂಡ್ನ ವಿಡಿಯೋದಲ್ಲೇ ಗೊತ್ತಾಗಿದ್ದು. ಆ್ಯಂಡ್ ಬಹಳ ಕಡೆಗಳಲ್ಲಿ ನನಗೆ ಅದು ಅನುಭವಕ್ಕೆ ಬಂದಾಗಲೂ ಕೂಡ ನಾನು ರಜತನು ತೀರಾ ವೈಯಕ್ತಿಕವಾಗಿ ನೋಡಿದಾಗ ಅವ್ರು ಕೆಲವು ಆಟಗಳಲ್ಲಿ ತಪ್ಪು ಅಂತಂದಾಗ ತಪ್ಪು ಅಂತ ಬಹಳ ಸ್ಪಷ್ಟವಾಗಿ ಖಂಡಿಸಿರೋದನ್ನು ಕೂಡ ನಾನು ನೋಡಿದ್ದೇನೆ. ಹಾಗೆ ಯಾವುದೋ ಒಂದೆರಡು ನಿರ್ಧಾರಗಳು ಇಡೀ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಬಾರ್ದು ಅನ್ನೋದು ಒಂದಾಗಿತ್ತು. ಇನ್ನೊಂದು ನನಗೆ ಭಾಳ ಸ್ಪಷ್ಟವಾಗಿತ್ತು, ಈಗ ಆಟದಿಂದ ನಾನು ಹೊರಗಡೆ ಬಂದಿದ್ದೆ. ಸೊ ನನ್ನದಲ್ಲದ ಆಟಕ್ಕೆ ನಾನು ಕಿತ್ತಾಡೋಕ್ಕೂ ಪ್ರಯೋಜನ ಇಲ್ಲ. ಮತ್ತು ಕೆಲವು ವಿಚಾರಗಳಿದೆಲ್ಲ ಇನ್ನೊಬ್ರಿಗೆ ನಾವು ಅಪವಾದ ಹಾಕ್ತೀವಿ ಗೊತ್ತಾ, ನೀನು ಉಸ್ತುವಾರಿ ಸರಿ ಮಾಡಿಲ್ಲ, ನೀನು ಉಸ್ತುವಾರಿ ಸರಿ ಮಾಡಿಲ್ಲ. ನಿನಗೆ ಬಂದಾಗ ನೀನು ಹೇಗೆ ಆಡ್ತೀಯ ಅನ್ನೋದನ್ನು ಜನ ನೋಡಬೇಕು. ಈಗ ನಾನು ಮಾತಾಡಿ ಜಗಳ ಆಡೋಕ್ಕಿಂತ ಜನ ಕೊಡೋ ಉತ್ತರ ಇದೆ ಅಲ್ಲ, ಅದು ಬಹಳ ದೊಡ್ಡದಾಗಿರುತ್ತೆ. ಸೊ ಆ ಉತ್ತರ ಕೊಡಲಿ ಅನ್ನೋ ಕಾರಣಕ್ಕೆ ನಾನು ಭಾಳ ಸುಮ್ಮನಿದ್ದೆ. ಮತ್ತು ನನಗೂ ನನ್ನ ಆಟದಿಂದ ಹೊರಗಡೆ ಇಟ್ಟಿದ್ದು ಭಾಳ ಬೇಸರ ಇತ್ತು. ಆಗ ನನ್ನದಲ್ಲದ ಆಟಕ್ಕೆ ನಾನು ಯಾಕೆ ಇದು ಮಾಡಿ ನಿಷ್ಠುರ ಆಗಬೇಕಾದ ಅವಶ್ಯಕತೆ ನನಗೆ ಇರಲಿಲ್ಲ. ಹಾಗಾಗಿ ನಾನು ಸುಮ್ಮನಿದ್ದೆ ಅಷ್ಟೇ. ನಿಮ್ಮನ್ನ ಯಾರು ತೆಗಳ್ತಿರ್ತಾರೋ ಆಟ ಆಡಲ್ಲ ಸರಿಯಾಗಿ ಅದು ಇದು ಅಂತ ಅಲ್ಲ, ಬರೀ ಮಾತು ಅಂತ ಅವರೇ ಉತ್ತಮ ಕೊಡ್ತಾರೆ ಅಂದರೆ ರಜತ್ ಅಂತ. ಸೊ ನಿಮ್ಮ ತಾಯಿ ಪ್ರೀತಿ ಎಷ್ಟಿರುತ್ತೆ ಅಂತಂದರೆ ಅವ್ರಿಗೆ ಯಾವಾಗ ತಂದು ನಿಮಗೆ ಉತ್ತಮ ಅಂತ ಒಂದು ಮೆಡಲ್ ಹಾಕ್ತಾರೋ ನಿಮಗೆ ಆ ವೀಕ್ ಉತ್ತಮನೇ ರಿಯಲ್ಲಾಗೆ ಬಂದ್ಬಿಡುತ್ತೆ. ಸೊ ಇದೇ ಅಲ್ವಾ ತಾಯಿ ಪ್ರೀತಿ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಏನು ನಿಮ್ಮ ತಾಯಿ ಮಾತನಾಡಿದ್ರ, ಏನು ಹೇಳಿದ್ರು ಉತ್ತಮ ತಗೊಂಡಿದ್ರ ಬಗ್ಗೆ? ಬಿಗ್ ಬಾಸ್ ಕಪ್ ಬರದೆ ಹೋದ್ರು ಪರವಾಗಿಲ್ಲ, 3 ಸಾರಿ ಕಳಪೆ ತೊಗೊಂಡು ನಾವೇ ನೋಡೋದಕ್ಕಾಗ್ತಿರ್ಲಿಲ್ಲ ನಿಮ್ಮ ಕಳಪೆ ರಗಳೇನ. ಸೊ ಫೈನಲಿ ಉತ್ತಮ ಸಿಕ್ತು, ಅದೊಂದು ಖುಷಿ ಇದೆ. ಇನ್ನೂ ಅದ್ರ ಬಗ್ಗೆ ಎಲ್ಲ ಅಮ್ಮನ ಹತ್ರ ಮಾತಾಡಿಲ್ಲ, ತುಂಬ ಸಮಯ ಬೇಕು ಅದ್ರ ಬಗ್ಗೆ ಮಾತಾಡೋಕ್ಕೆ. ಹಾಗಾದ್ರೆ ಒಂದು ಖುಷಿ ಇದೆ, ಯಾಕಂದ್ರೆ ಅಮ್ಮ ಕಳಪೆ ಕೊಟ್ಟಾಗ ಬೇಜಾರಾಗಿದೆ ಅಂತಲೂ ಕೂಡ ಹೇಳಿದರು. ಸೊ ಬೇಜಾರಾಗಿದೆ ಅಂತಂದ್ರೆ ಆ ಬೇಜಾರನ್ನ ಹೊಡೆದೋಡ್ಸೋದು ಮಗಳಾಗಿ ನನ್ನ ಕರ್ತವ್ಯ ಆಗಿತ್ತು. ಆ ನಿಟ್ಟಲ್ಲಿ ನಾನು ಬರುವಾಗಲೂ ಅದನ್ನೇ ಕೇಳಿದ್ದೆ ಮನೆಯವ್ರ ಹತ್ರ, ಉತ್ತಮ ನೀವು ಕೊಟ್ಟರು ನಾನು ಗಳಿಸ್ಕೊಂಡೋ ಅನ್ನೋದ್ರ ಬಗ್ಗೆ ನನಗೆ ಗೊಂದಲ ಇದೆ ಅಂದಾಗ ಇಡೀ ಮನೆಯವ್ರು ಹೇಳಿದ್ರು ಇಲ್ಲ ನೀನು ಗಳಿಸ್ಕೊಂಡಿದ್ದು ಅಂತ. ಸೊ ಆ ಸಾರ್ಥಕ್ಯತೆ ನನಗಿದೆ. ಮತ್ತು ನಾನು ಜೀವನದಲ್ಲಿ ಯಾವಾಗಲೂ ಹಾಗೆ ನಂಬ್ತೀನಿ, 1000 ಸಲ ಸೋಲಿ ನೀವು ಪರವಾಗಿಲ್ಲ, 1001ನೇ ಸಲ ನೀವು ಗೆಲ್ಲೋದಕ್ಕೆ ನಿಂತ್ಕೊಳ್ತೀರಲ್ಲ ಆ ಗೆಲುವು ಮುಖ್ಯ. ನೀವು 100 ಸಲ ಸೋಲೋದು ಮುಖ್ಯ ಅಲ್ಲ, 101ನೇ ಸಲ ಕೊನೆಯಲ್ಲಿ ಗೆದ್ರ ನಿಮ್ಮ ಅಂತ್ಯ ಅನ್ನೋದು ಗೆಲುವಿನ ಮೂಲಕ ಆಯಿತು ಅನ್ನೋದಾದ್ರೆ ಆ ಸುಖಾಂತ್ಯಕ್ಕೆ ನಾನು ಯಾವಾಗಲೂ ಬೆಲೆ ಕೊಡ್ತೀನಿ. ಬದುಕಿನಲ್ಲೂ ನನ್ನ ವಿರೋಧಿಗಳಿಗೆ ಅದನ್ನೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವು 100 ಸಲ ಆರೋಪ ಹಾಕಿ ಟೀಕೆ-ಟಿಪ್ಪಣಿಗಳನ್ನು ಮಾಡಿ, ನಾನು ಕೊನೆದಾಗ ಗೆಲುವು ಮಾತ್ರ ನನ್ನ ಬದುಕಿನಲ್ಲಿ ಉಳಿಯೋದು, ಆ ಗೆಲುವಿಗೆ ನಾನು ಹೋರಾಡ್ತೇನೆ ಅಂತ ಆ ಸಂದೇಶವನ್ನು ಈ ಬಿಗ್ ಬಾಸ್ ಮನೆ ಮೂಲಕ ಹೊತ್ಕೊಂಡು ನಾನು ಸಮಾಜಕ್ಕೆ ಕೊಡ್ತಾ ಇದ್ದೀನಿ. ಅದಕ್ಕೊಂದು ಖುಷಿ ಇದೆ ನನಗೆ. ಅಲ್ಲ, ಎಲ್ಲೇ ಮಂಗಳೂರವರು ಕಾಣಿಸ್ಕೊಂಡ್ರೆ ಸಾಕು ಅವ್ರು ಒಟ್ಟಿಗೆ ಇರ್ತಾರೆ. ಅಂದರೆ ನಿಮ್ಮ ಮತ್ತು ಧನರಾಜ್ ವಿಷಯದಲ್ಲಿ ಇದಾಗಲೇ ಇಲ್ಲಪ್ಪ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಾಣಿಸ್ತು, ಆಮೇಲೆ ಎಲ್ಲೂ ನೀವು ಅವ್ರಿಗೆ ಕಳಪೆ ಕೊಟ್ಟರೆ ಅವ್ರು ನಿಮಗೆ ಅದು ಇದು ಅದೇ ಆಗಿತ್ತು. ಯಾಕೆ ಇಬ್ಬರು ಇದಿರಲಿಲ್ಲ, ಹೊಂದಾಣಿಕೆ ಇರಲಿಲ್ಲ? ಅಂದರೆ ನಿಮ್ಮ ಕಡೆ ತುಂಬ ನಮ್ಮೂರವರು ಅನ್ನೋದು ಇದಿರುತ್ತೆ. ಯಾಕೆ ಧನರಾಜ್ ವಿಷಯದಲ್ಲಿ ಅದಾಗಲಿಲ್ಲ ನಿಮ್ಮ ಧನರಾಜ್ ವಿಷಯದಲ್ಲಿ ಅಂತ? ಹಾಗೇನಿಲ್ಲ, ಧನರಾಜ್ ಅಣ್ಣನ ಜೊತೆ ತುಂಬ ಕ್ಲೋಸ್ ಆಗಿದೆ. ನಾನು ಡೇ 1 ಅದನ್ನೇ ಹೇಳ್ತಿದ್ದೆ, ನನಗೆ ಧನರಾಜ್ ಅಣ್ಣ ಇದ್ದರೆ ಒಂದು ರೀತಿ ನಮ್ಮ ಮನೆಯವ್ರು ಯಾರೋ ಇದ್ದ ಥರ ಭಾವನೆ ಹುಟ್ಟುತ್ತೆ ಅನ್ನೋದು ಒಂದು. ಮತ್ತು ನಾನು ಹಾಗಾಗಿ ನಮ್ಮದೇ ಭಾಷೆನಲ್ಲಿ ಮಾತಾಡ್ಕೊಳ್ತಿದ್ದೆ. ಧನರಾಜ್ ಅಣ್ಣನ ಹತ್ರ ಮಾತಾಡುವಾಗ ಸಹಜವಾಗಿ ನನ್ನ ಹತ್ರ ಆಟೋಮೆಟಿಕ್ಲಿ ನನ್ನ ಭಾಷೆ ಬದಲಾಗೋದು ಹಾಗಿತ್ತು. ಹನುಮಂತಣ್ಣ ಬಂದಿದ್ದರಿಂದ ಹನುಮಂತಣ್ಣನ ಜೊತೆ ಧನರಾಜ್ ಅಣ್ಣನ ಕಾಂಬಿನೇಷನ್ ಭಾಳ ಚೆನ್ನಾಗಿತ್ತು. ಅವರಿಬ್ಬರು ತುಂಬ ಕ್ಲೋಸ್ ಆಗಿದ್ದರು. ಹಾಗಾಗಿ ನನ್ನ ಜೊತೆಗಂತಲ್ಲ ಅವ್ರು ಯಾರ ಜೊತೆನೂ ಬೆರೆಯೋದು ಭಾಳ ಕಡಿಮೆ ಇತ್ತು. ಅದನ್ನು ಇಡೀ ಮನೆ ಹೇಳ್ತಿತ್ತು, ಹನುಮಂತ ಜೊತೆಗೆ ಮಾತಾಡ್ತಾನೆ, ಬೇರೆಯವ್ರ ಜೊತೆ ಬೆರೆಯಲ್ಲ ಅನ್ನೋದೆಲ್ಲ ಬಹಳ ಸಲ ಬಂದಿದ್ದಿದೆ. ಹಾಗಾಗಿ ನನಗೆಲ್ಲೋ ಅಂದರೆ ಅವ್ರ ಜೊತೆಗೇ ಇರೋದು ಹನುಮಂತಣ್ಣ ಮತ್ತು ಅವರ ಇದು ನಡೀತಿದ್ದ ಸಂದರ್ಭದಲ್ಲಿ ಆಗ್ತಿರ್ಲಿಲ್ಲ. ಮತ್ತು ನಾನು ಭಾಳ ಸ್ಪಷ್ಟವಾಗಿದೆ, ಯಾರ ಜೊತೆಗೂ ಇದ್ದು ಯಾರದೋ ಒಂದು ಟೀಮ್ ಅಂತ ಅನ್ನಿಸ್ಕೊಳ್ಳೋದು ನಂಗೆ ಇಷ್ಟ ಇರಲಿಲ್ಲ. ಅವರು ಯಾರೋ ನನ್ನ ಹೆಸರಿನ ಜೊತೆ ಇನ್ನೊಬ್ಬರ ಹೆಸರನ್ನು ಕಟ್ಟೋದು ನಂಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ನಾನು ಎಲ್ಲರ ಜೊತೆಗೂ ಅಂತರ ಕಾಯ್ದುಕೊಂಡು ಎಲ್ಲರ ಜೊತೆಗೂ ಬೆರೆಯೋ ಪ್ರಯತ್ನ ಮಾಡ್ತಿದ್ದೆ ಅಷ್ಟೇ.